ಟ್ರ್ಯಾಕ್ಟರ್ ರೈಲಿ ಮಾಡಕ್ ತಂದಿಲ್ಲ, ಕಾರ್ಖಾನೆ ನುಗ್ಗಾಕ್ ತಂದಿರ್ತಕ್ಕಂಥ ನಿಮ್ಮೆಲ್ಲರ ದಿಮಾಕ್ ಇಟ್ಕೊಂಡು ಕಬ್ಬು ಕಡಿಸಿವು ಕಾರ್ಖಾನೆ ಚಾಲ ಮಾಡಿ ಅಂತಿರ್ಬೋದು. ಟ್ರ್ಯಾಕ್ಟರ್ ಮುಖಾಂತರ ಕಾರ್ಖಾನೆ ನುಗ್ಗಬೇಕಂತೆ ಜಿಲ್ಲಾಧಿಕಾರಿಗಳಿಗೆ ಮಾತಿಗೆ ಮಾತು ಕೊಟ್ಟಾರೆ ಕಾರ್ಖಾನೆ ಮಾಲೀಕರು ಬರ್ಬೇಕು ಸಬೇಕಂತಕ್ಕಂಥದ್ದು ಹೇಳ್ತಾನೆ. ಅದಕ್ಕ ಜಿಲ್ಲಾ SP ಅವರು ಜಿಲ್ಲಾ ಅಧಿಕಾರಿಗಳು ಅವ್ರಿಗೆ ಫೋನ್ ಮಾಡಿ ಕರೆಸ್ತಾರೋ ಹೆಂಗ್ ಕರೆಸ್ತಾರೋ ಗೊತ್ತಿಲ್ಲ. ಜಿಲ್ಲೆದಾಗಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು ಕರೆದು ರೈತರನ್ನ ಕರೆದು ಇವತ್ತು ಸಂಧಾನ ಮುಖಾಂತರ ಬಗೆಹರಿಸಿದ್ರೆ ಸರಿ ಅಂತಕ್ಕಂಥದ್ದು ಹೇಳ್ತೇವೆ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೋ ಕಾರ್ಖಾನೆ ಮಾಲೀಕರು. ಏನ್ ಹುಡುಗಾಟಿಗೆ ಹೇಳ್ತೀರಿ ನೀವು? ಅಲ್ಲ ಎಷ್ಟು ನಿಮಗ ಎಷ್ಟು ಮಾತಾಡಿದ್ರು ಅದೇನು ಖಬರ ಇಲ್ಲ ಅಂದ್ರ ನಾವು ಕಬ್ಬು ಕೊಡೋಣ ನೀವು ಗೌರವಿಸಂಗಿಲ್ಲ ಅಂದ್ರೆ ಮತ್ತೆ ನಿಮ್ನ ಯಾರನ್ನಾರ ಗೌರವಿಸ್ತೀರಿ ನೀವು? ಅದಕ್ಕ ನಿಮಗೆ ದಯವಿಟ್ಟು ಹೇಳ್ತೇವೆ, ಜಿಲ್ಲಾಧಿಕಾರಿಗಳಿಗೆ ಒಂದು ಟೈಮ್ ಕೊಡ್ತೀವಿ. ನಾವು ಒಂದು ದಿವಸ ಗಟ್ಲೆ ಇಲ್ಲ, ಒಂದು ತಾಸು ಟೈಮ್ ಕೊಡ್ತೇವೆ. 3 ಗಂಟೆ ಒಳಗಡೆ ಕಾರ್ಖಾನೆ ಮಾಲೀಕರನ್ನ ತಂದು ಸಂಧಾನ ಮಾಡಿದ್ರೆ ಸರಿ, ಮಾಡದೆ ಹೋದ್ರೆ ನಮ್ಮ ರೂಟ್ ನಾವು ಹಿಡಿಬೇಕಂತಕ್ಕಂಥದ್ದು ಹೇಳ್ತಾರೆ. ನಾವು ಬಹಳ ಮಾತಾಡಂಗಿಲ್ಲ. ಇನ್ನು ಕಾಲೇಜ್ ಹುಡುಗರು ಬರ್ತಾವ ವೇದಿಕೆಗೆ, ಹಲವಾರು ಮಂದಿ ಬರಾಕತ್ತಾರ, ಇನ್ನು ಟ್ರ್ಯಾಕ್ಟರ್ಗಳು ಬರಾಕ್ತಾರ. ಅದಕ್ಕೆ ದಯವಿಟ್ಟು ಟ್ರ್ಯಾಕ್ಟರ್ಗಳು ಒಂದ್ ಸ್ವಲ್ಪ ಮುಂದಕ್ಕೆ ಬಿಡ್ರಿ. ನೀವು ಇನ್ನ ಬಹಳ ಟ್ರ್ಯಾಕ್ಟರ್ ಬರ್ತಾವ, ಹಿಂದೆ ರೋಡ್ ಐತಿ, ಖುಲ್ಲಾ ಐತಿ, ಎಲ್ಲಾ ಕಡೆ ತರಬ್ರಿ. ನಾವು ಯಾವಾಗ ಹೇಳ್ತೇವಲ್ಲ ಅವಾಗ ರೆಡಿನ ಇರ್ಬೇಕಂತಕ್ಕಂಥದ್ದು ಪಟ್ಟವಾಗಿ ನೀವು ಎಲ್ಲಿ ಹೋಗ್ರಿ ಟ್ರ್ಯಾಕ್ಟರ್ದಾಗ ಕುಂದ್ರಿ. ಏನ ಡಿಸ್ಕಸ್ ಏನ ಮಾಡಂಗಿಲ್ಲ, ನೇರವಾಗಿ ಹೇಳಾಕ್ತೇವೆ. ಇನ್ನೂ ಹೇಳ್ಬಿಡ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೆ, ಇವತ್ತು ಅಂತಿಮ ಹೋರಾಟ, ನಿರ್ಣಾಯಕ ಹೋರಾಟ, ಅದು ಏನಕ್ಕಂತ ಗೊತ್ತಿಲ್ಲ. ಅವ್ರ ಕಾರ್ಖಾನೆ ಅವ್ರು ಕರೆಸುವಂತ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಮನವಿ ಮಾಡ್ಕೊತೀನಿ. ತಕ್ಷಣ ಕರಿಬೇಕು. ಅದಕ್ಕೆ ದಯವಿಟ್ಟು ಇಲ್ಲಿ ಊಟ ರೆಡಿ ಆಗತೈತಿ, ಎಲ್ಲರೂ ಊಟ ಮಾಡೋಣ. ಅದು ಒಂದ್ ತಾಸು 3 ಗಂಟೆ ಮಟ್ಟ ಟೈಮ್ ಕೊಟ್ಟು ಆ ಟೈಮ್ ಒಳಗೆ ಬಂದ್ರೆ ಸರಿ, ಬರಲೇ ಹೋಗೋದು ನಾವು ಎಲ್ಲದಕ್ಕೂ ರೆಡಿ ಅಂತಕ್ಕಂಥದ್ದು ಹೇಳಾಕತ್ತೀವಿ. ದಯವಿಟ್ಟು